ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅತಿ ಬಲಶಾಲಿಯಾದ ಹನುಮಂತನು ಕೂಡ ಭಯ ಪಡುವ ಒಬ್ಬ ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇಂದು ಇತಿಹಾಸದಲ್ಲೇ ರಾಮಾಯಣ ಒಂದು ಅತಿ ಶ್ರೇಷ್ಠವಾದ ಗ್ರಂಥವಾಗಿದೆ. ಇನ್ನು ರಾಮಾಯಣದಲ್ಲಿ ಬರುವ ಕೆಲವು ಪಾತ್ರಗಳು ನಮಗೆ ಸದಾಕಾಲ ನೆನಪಿರುತ್ತೆ, ಇನ್ನು ಕೆಲವು ಪಾತ್ರಗಳು ನಮಗೆ ಅಷ್ಟಾಗಿ ನೆನಪಿರೋದಿಲ್ಲ. ರಾಮಾಯಣ ಅಂದ ಕೂಡಲೇ ನಮಗೆ ನೆನಪಾಗೋದು ರಾಮ, ಲಕ್ಷ್ಮಣ, ಸೀತಾಮಾತೆ, ಹನುಮಂತ ಮತ್ತು ರಾವಣಾಸುರ. ಆದರೆ ಇನ್ನೂ ಅನೇಕ ಶಕ್ತಿಯುತವಾದ ಪಾತ್ರಗಳು ರಾಮಾಯಣದಲ್ಲಿ ಇದ್ದಾವೆ. ಇನ್ನು ರಾವಣಾಸುರ ಒಬ್ಬ ಶ್ರೇಷ್ಠ ಶಿವಭಕ್ತನು. ರಾವಣಾಸುರ ಕೂಡ ಶ್ರೀರಾಮಚಂದ್ರನ ಹಾಗೇನೆ ಸಕಲ ವಿದ್ಯೆಗಳನ್ನು ಹಾಗೂ ಸಕಲ ಶಾಸ್ತ್ರಗಳನ್ನು ಕಲಿತುಕೊಂಡಿದ್ದ. ಆದರೆ ರಾವಣಾಸುರ ತನ್ನಲ್ಲಿದ್ದ ರಾಕ್ಷಸತ್ವದಿಂದ ನಾಶವಾಗಿ ಹೋದ. ರಾವಣಾಸುರ ಹೇಗೆ ಒಬ್ಬ ರಾಕ್ಷಸನಾಗಿದ್ನೋ ಅವನ ಮಕ್ಕಳು ಕೂಡ ಅತ್ಯಂತ ಶಕ್ತಿವಂತರು. ಹಾಗಾದರೆ ರಾವಣಾಸುರನಿಗೆ ಎಷ್ಟು ಜನ ಮಕ್ಕಳು? ರಾವಣಾಸುರನ ಮಕ್ಕಳಲ್ಲಿ ಅತ್ಯಂತ ಶಕ್ತಿವಂತ ಹಾಗೂ ಬಲಶಾಲಿ ಯಾರು? ರಾವಣಾಸುರನ ಮಕ್ಕಳಲ್ಲಿ ಒಬ್ಬನಾದ ಇಂದ್ರಜಿತ್ ಬಗ್ಗೆ ನಮಗೆಲ್ಲ ಗೊತ್ತು. ಆದರೆ ಇಂದ್ರಜಿತ್ನ ಬಿಟ್ಟು ರಾವಣಾಸುರನಿಗೆ ಮತ್ತೊಬ್ಬ ಮಗ ಕೂಡ ಇದ್ದ. ಇನ್ನು ಅವನನ್ನು ಕಂಡು ರಾಮಾಯಣದಲ್ಲಿ ಎಲ್ಲರೂ ಭಯ ಯಾಕೆ ಬಿದ್ದರು? ಅತ್ಯಂತ ಶಕ್ತಿವಂತನಾದ ಹನುಮಂತನು ಕೂಡ ಯಾಕೆ ಅವನನ್ನು ಸೋಲಿಸೋದಕ್ಕೆ ಆಗಲಿಲ್ಲ? ಇನ್ನು ರಾವಣಾಸುರನ ಮಗನಿಗೆ ಈ ಎಲ್ಲ ಶಕ್ತಿಗಳು ಹೇಗೆ ಬಂದವು? ಕೊನೆಗೆ ಅವನನ್ನು ಯಾರು ಸಂಹಾರ ಮಾಡಿದ್ರು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ರಾವಣಾಸುರ ಲಂಕಾ ರಾಜ್ಯಕ್ಕೆ ರಾಜನಾಗಿರ್ತಾನೆ. ಇನ್ನು ರಾವಣಾಸುರನು ಶ್ರೇಷ್ಠ ರಾಜನೀತಿಯನ್ನು ಹೊಂದಿದ್ದವನಾಗಿದ್ದ ಅಂತ ಪುರಾಣದ ಗ್ರಂಥಗಳು ಹೇಳುತ್ತೆ. ಒಬ್ಬ ರಾಜನಿಗೆ ಇರಬೇಕಾದ ಎಲ್ಲ ಲಕ್ಷಣಗಳು ರಾವಣಾಸುರನಿಗೆ ಇದ್ದವು. ಆದ್ದರಿಂದಲೇ ಇವತ್ತಿಗೂ ಕೂಡ ಶ್ರೀಲಂಕಾದಲ್ಲಿ ರಾವಣನನ್ನು ಪೂಜಿಸ್ತಾರೆ. ಇನ್ನು ರಾವಣ ಒಬ್ಬ ಶಿವಭಕ್ತ. ಆದರೆ ಅಧರ್ಮದ ಮಾರ್ಗದಲ್ಲಿ ನಡೆದದ್ದರಿಂದ ಶ್ರೀರಾಮಚಂದ್ರನ ಕೈಯಲ್ಲಿ ರಾವಣಾಸುರ ಮರಣವನ್ನು ಹೊಂದುತ್ತಾನೆ. ರಾವಣ ವೇದಗಳನ್ನು ತನ್ನ ತಂದೆಯ ಬಳಿ ಕಲಿತ್ಕೊಳ್ತಾನೆ. ಅಷ್ಟೇ ಅಲ್ಲದೆ ರಾವಣಾಸುರ ಒಬ್ಬ ಶ್ರೇಷ್ಠ ಸಂಗೀತ ವಿದ್ವಾಂಸನು ಕೂಡ. ರಾವಣಾಸುರ ಮಂಡೋದರಿಯನ್ನು ಮದುವೆ ಆಗ್ತಾನೆ. ಇನ್ನು ಮಂಡೋದರಿಯು ವಾಸ್ತುಶಿಲ್ಪಿಯಾದ ಮಾಯಾಸುರನ ಮಗಳು. ಮಂಡೋದರಿಯೂ ಕೂಡ ಧರ್ಮದ ಮಾರ್ಗದಲ್ಲಿ ನಡೆದವಳು. ರಾವಣಾಸುರ ಮಂಡೋದರಿಯನ್ನು ವಿವಾಹವಾದ ನಂತರ ಧನ್ಯ ಮಾಲಿನಿಯನ್ನು ಮದುವೆ ಆಗ್ತಾನೆ. ಇನ್ನು ರಾವಣನಿಗೆ 7 ಜನ ಗಂಡು ಮಕ್ಕಳು ಜನಿಸ್ತಾರೆ. ಅದರಲ್ಲಿ ರಾವಣಾಸುರನ ಜ್ಯೇಷ್ಠ ಪುತ್ರ ಮೇಘನಾಥನು. ಇನ್ನು ಮೇಘನಾಥನನ್ನು ಇಂದ್ರಜಿತ್ ಅನ್ನೋ ಹೆಸರಿನಿಂದ ಕೂಡ ಕರೆಯಲಾಗುತ್ತೆ. ಆತ ಇಂದ್ರನನ್ನು ಸೋಲಿಸಿದ್ದರಿಂದ ಅವನಿಗೆ ಇಂದ್ರಜಿತ್ ಅನ್ನೋ ಹೆಸರು ಬಂತು. ಅತ್ಯಂತ ಶಕ್ತಿಯುತನಾದ ಇಂದ್ರಜಿತನು ರಾಮ ಮತ್ತು ರಾವಣರ ಮಧ್ಯ ನಡೆದ ಯುದ್ಧದಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾನೆ. ಇಂದ್ರಜಿತನು ಅತಿ ಶಕ್ತಿವಂತನಾಗಿರಬಹುದು, ಆದರೆ ರಾವಣಾಸುರನಿಗೆ ಇನ್ನೊಬ್ಬ ಶಕ್ತಿಯುತ ಮಗನಿದ್ದಾನೆ. ಅವನ ಹೆಸರೇ ಅತಿಕಾಯ. ಅತಿಕಾಯ ಇಂದ್ರಜಿತನಿಗಿಂತ ಚಿಕ್ಕವನು. ಅತಿಕಾಯನು ರಾವಣಾಸುರನ ಸಹೋದರನಾದ ಕುಂಭಕರ್ಣನ ಹೋಲಿಕೆಯನ್ನು ಪಡೆದುಕೊಂಡಿರ್ತಾನೆ. ಭಾರೀ ಶರೀರದೊಂದಿಗೆ ಕುಂಭಕರ್ಣನ ರಾಕ್ಷಸ ಗುಣಗಳನ್ನೆಲ್ಲ ಈ ಅತಿಕಾಯನು ಕೂಡ ಪಡೆದುಕೊಂಡಿರ್ತಾನೆ. ಅವನ ಬೃಹದಾಕಾರದ ಶರೀರದ ಹಾಗೇನೆ ಅವನ ರಥ ಕೂಡ ದೊಡ್ಡದಾಗಿರುತ್ತೆ. ಇನ್ನು ಆ ರಥದಲ್ಲೇ ಬ್ರಹ್ಮ ನೀಡಿದ ಅಸ್ತ್ರಗಳು ಇರುತ್ತೆ. ಅತಿಕಾಯನು ಅನೇಕ ದಿವ್ಯಾಸ್ತ್ರಗಳನ್ನು ಹೊಂದಿರ್ತಾನೆ. ಇನ್ನು ಈ ಅತಿಕಾಯನಿಗೆ ಈ ದಿವ್ಯಾಸ್ತ್ರಗಳು ಹೇಗೆ ಬಂತು ಅಂದರೆ, ಒಮ್ಮೆ ಅತಿಕಾಯನು ಬ್ರಹ್ಮನಿಗೋಸ್ಕರ ಒಂದು ಘೋರವಾದ ತಪಸ್ಸನ್ನು ಮಾಡ್ತಾನೆ. ಅವನ ತಪಸ್ಸನ್ನು ಮೆಚ್ಚಿ ಬ್ರಹ್ಮದೇವ ಪ್ರತ್ಯಕ್ಷನಾಗ್ತಾನೆ. ಆದರೆ ಅತಿಕಾಯನು ಜ್ಞಾನದಲ್ಲಿ ಮುಳುಗಿ ಹೋಗಿದ್ದರಿಂದ ಬ್ರಹ್ಮದೇವ ಪ್ರತ್ಯಕ್ಷವಾಗಿರೋದನ್ನು ಅವನು ಗಮನಿಸೋದೇ ಇಲ್ಲ. ಶಿವನ ಜ್ಞಾನದಲ್ಲಿ ಮಗ್ನವಾಗಿದ್ದ ಅತಿಕಾಯನಿಗೆ ಉಸಿರು ಕೂಡ ನಿಂತು ಹೋಗುತ್ತೆ. ಆಗ ಬ್ರಹ್ಮದೇವ ಅತಿಕಾಯನಿಗೆ ಉಸಿರನ್ನು ನೀಡಿ ಅವನಿಗೆ ಜ್ಞಾನದಿಂದ ಹೊರಗಡೆ ಬರುವಂತೆ ಮಾಡ್ತಾನೆ. ಆಗ ಬ್ರಹ್ಮದೇವ ಅತಿಕಾಯನಿಗೆ 3 ವರಗಳನ್ನು ಕೊಡ್ತಾನೆ. ಫ್ರೆಂಡ್ಸ್, MV Pro Act ಅವರ ಫೇಸ್ ವಾಶ್ ರೇಡಿಯನ್ಸ್ ಸೆರಮ್ನ ನೀವು ಬಳಸಿದ್ರೆ ಮೊಡವೆ, ಡಾರ್ಕ್ ಸರ್ಕಲ್, ಆಯಿಲಿ ಸ್ಕಿನ್, ನಿಮ್ಮ ಮುಂತಾದ ಸ್ಕಿನ್ ಪ್ರಾಬ್ಲಮ್ಸ್ ದೂರವಾಗಿ ನಿಮ್ಮ ಫೇಸ್ ಗ್ಲೋ ಆಗುವಂತೆ ಮಾಡುತ್ತೆ. ಇವರ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ರೆ
ಪ್ರಿಮೆಚ್ಯೂರ್ ಏಜಿಂಗ್, ಸನ್ಬರ್ನ್, ಸೂರ್ಯನ ಹಾನಿಕಾರಕ UV ಕಿರಣಗಳನ್ನ ತಡೆಗಟ್ಟಬಹುದು. ಹೊರಗಡೆ ಹೋಗೋದಕ್ಕೂ ಮುಂಚೆ ಇದನ್ನ ಒಮ್ಮೆ ಯೂಸ್ ಮಾಡಿದ್ರೆ ಸಾಕು. ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಗಳನ್ನ ಮಾತ್ರ ಬಳಸಲಾಗಿದೆ. ಇದು ಅಮೆಜಾನ್, ಫ್ಲಿಪ್ಕಾರ್ಟ್, MV ಪ್ರೋಆಕ್ಟ್ ವೆಬ್ಸೈಟ್ ನಲ್ಲಿ ಲಭ್ಯವಿದೆ. ಅದರಲ್ಲಿ ಮೊದಲನೇದು ಯಾರನ್ನ ಬೇಕಾದರೂ ನಾಶ ಮಾಡುವಂತಹ ಬ್ರಹ್ಮಾಸ್ತ್ರ. ಎರಡನೇದು ಯಾವುದೇ ಆಯುಧವಾದರೂ ಅಥವಾ ಯಾವುದೇ ದಿವ್ಯಾಸ್ತ್ರವಾದರೂ ಅವನ ದೇಹವನ್ನ ಭೇದಿಸೋದಕ್ಕೆ ಆಗದೇ ಇರುವಂತಹ ಕವಚ. ಮೂರನೇದು ಬಾಯಾರಿಕೆ ಮತ್ತೆ ಅಮೇಲೇರಿಸುವ ಬಯಕೆ ಅವನಲ್ಲಿ ಇಲ್ಲದೆ ಇರೋದು. ಇಂತಹ 3 ವರಗಳನ್ನ ಬ್ರಹ್ಮದೇವ ಅತಿಕಾಯನಿಗೆ ಕೊಡ್ತಾನೆ. ಈ ರೀತಿ ಅತಿಕಾಯನು ಬ್ರಹ್ಮನಿಂದ ಬ್ರಹ್ಮಾಸ್ತ್ರವನ್ನ ಪಡೆದು ಅತ್ಯಂತ ಶಕ್ತಿವಂತನಾಗ್ತಾನೆ. ಅಷ್ಟೇ ಅಲ್ಲದೆ ಅತಿಕಾಯನು ಶಿವನಿಂದ ಕೂಡ ವರವನ್ನ ಪಡೆದುಕೊಳ್ತಾನೆ. ಅವುಗಳನ್ನ ಹೇಗೆ ಪಡೆದುಕೊಳ್ತಾನೆ ಅಂದ್ರೆ, ಒಮ್ಮೆ ಅತಿಕಾಯನು ಕೈಲಾಸ ಪರ್ವತದ ಬಳಿ ಚಕ್ರರಂಜಿನಿ ಬೆಟ್ಟವನ್ನ ರೋಷದಿಂದ ಕತ್ತರಿಸ್ತಾ ಇರ್ತಾನೆ. ಅದನ್ನ ನೋಡಿದ ಪರಮಶಿವ ತುಂಬಾ ಕೋಪಾರ್ಧಿತನಾಗ್ತಾನೆ. ತಕ್ಷಣ ತನ್ನ ತ್ರಿಶೂಲವನ್ನ ಅತಿಕಾಯನ ಮೇಲೆ ಪ್ರಯೋಗಿಸ್ತಾನೆ. ಆಗ ಅತಿಕಾಯ ಆ ತ್ರಿಶೂಲವನ್ನ ಕೈಯಲ್ಲಿ ಹಿಡ್ಕೊಂಡು ನಗ್ತಾ ಶಿವನ ಮುಂದೆ ತಲೆಯನ್ನ ತಗ್ಗಿಸ್ತಾನೆ. ಆಗ ಶಿವ ಅತಿಕಾಯನನ್ನ ನೋಡಿ ಮುಕ್ತನಾಗ್ತಾನೆ. ಸಂತೋಷದಿಂದ ಆಗ ಶಿವ ಅತಿಕಾಯನಿಗೆ ಯುದ್ಧಕ್ಕೆ ಸಂಬಂಧಿಸಿದ ಎಲ್ಲ ವಿದ್ಯೆಗಳನ್ನ ಮತ್ತೆ ಶಕ್ತಿಯುತವಾದ ಅಸ್ತ್ರಗಳನ್ನ ಪ್ರಸಾದಿಸ್ತಾನೆ. ಆಗ ಅತಿಕಾಯ ಬ್ರಹ್ಮನಿಂದ ವರವಾಗಿ ಪಡೆದುಕೊಂಡ ಅಸ್ತ್ರಗಳನ್ನ ಮತ್ತೆ ಶಿವನಿಂದ ವರವಾಗಿ ಪಡೆದ ಅಸ್ತ್ರಗಳನ್ನ ಮತ್ತೆ ವಿದ್ಯೆಯನ್ನ ಚೆನ್ನಾಗಿ ತರಂಗತ ಮಾಡಿಕೊಂಡು ಶಕ್ತಿವಂತನಾಗ್ತಾನೆ. ಅತಿಕಾಯನಿಗೆ ಬ್ರಹ್ಮದೇವ ವರವಾಗಿ ಕೊಟ್ಟ ಕವಚವನ್ನ ಬ್ರಹ್ಮಾಸ್ತ್ರ ಮಾತ್ರ ಒಡೆಯಬಲ್ಲದು. ಬೇರೆ ಯಾವುದೇ ಅಸ್ತ್ರ ಕೂಡ ಆ ಕವಚವನ್ನ ಹೊಡೆದು ಅತಿಕಾಯನ ದೇಹಕ್ಕೆ ಗಾಯವನ್ನ ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ಪುರಾಣಗಳಲ್ಲಿ ಅತಿಕಾಯನನ್ನ ರಾವಣಾಸುರನಿಗೆ ಸರಿಸಮಾನ ಅಂತ ಪರಿಗಣಿಸಲಾಗಿದೆ. ರಾವಣಾಸುರ ಸೀತೆಯನ್ನ ಅಪಹರಿಸಿದ್ದರಿಂದ, ಅಧರ್ಮದ ಕಾರ್ಯವನ್ನ ಮಾಡಿದ್ದರಿಂದ ರಾಮ ಮತ್ತೆ ರಾವಣರ ಮಧ್ಯೆ ಯುದ್ಧ ಶುರುವಾಗುತ್ತೆ. ರಾಮ, ಲಕ್ಷ್ಮಣ, ಹನುಮಂತ ಹಾಗೂ ವಾನರ ಪೂರ್ತಿ ಸೈನ್ಯವು ಶ್ರೀರಾಮನ ಪರವಾಗಿ ಯುದ್ಧದಲ್ಲಿ ಹೋರಾಡೋದಕ್ಕೆ ಸಿದ್ಧವಾಗುತ್ತೆ. ರಾವಣನ ಪರವಾಗಿ ಹೋರಾಡೋದಕ್ಕೆ ಅವನ ಶಕ್ತಿವಂತ ಮಕ್ಕಳು ಸಿದ್ಧರಾಗ್ತಾರೆ. ಅವರೇ ಇಂದ್ರಜಿತನು ಮತ್ತೆ ಅತಿಕಾಯನು. ಇವರು ರಾವಣನ ಹಾಗೇನೆ ಅತಿ ಶಕ್ತಿವಂತರು. ಅನೇಕ ದಿವ್ಯಾಸ್ತ್ರಗಳನ್ನ ಹೊಂದಿದ ಈ ವೀರರು ಶ್ರೀರಾಮನ ಮೇಲೆ ಯುದ್ಧಕ್ಕೆ ನಿಲ್ತಾರೆ. ಇವರಿಬ್ಬರು ಕೂಡ ರಾವಣಾಸುರನ ಹಾಗೇನೆ ಪರಾಕ್ರಮರು. ಆದರೆ ಇವರಿಬ್ಬರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡಿದ್ದ ವಿಭೀಷಣ ಶ್ರೀರಾಮಚಂದ್ರನಿಗೆ ಸಹಾಯ ಮಾಡ್ತಾನೆ. ವಿಭೀಷಣ ರಾವಣನ ಸಹೋದರನಾಗಿದ್ದರೂ ಅವನು ಧರ್ಮ ಪಾಲಕನಾಗಿ ಆಧ್ಯಾತ್ಮಿಕ ಜೀವನದ ಬಗ್ಗೆ ಹೆಚ್ಚು ಒಲವನ್ನ ಕೊಟ್ಟು ಧರ್ಮದ ಮಾರ್ಗದಲ್ಲಿ ನಡೀತಾನೆ. ವಿಭೀಷಣ ರಾವಣಾಸುರನಿಗೆ ನೀನು ಮಾಡ್ತಾ ಇರೋದು ತಪ್ಪು ಅಂತ ಅನೇಕ ಬಾರಿ ಹೇಳಿರ್ತಾನೆ. ಹಾಗಾಗಿ ರಾವಣಾಸುರ ವಿಭೀಷಣನ ತುಂಬಿದ ಸಭೆಯಲ್ಲಿ ಅವಮಾನಿಸಿದ್ದರಿಂದ ಅವಮಾನಿತನಾದ ವಿಭೀಷಣ ಶ್ರೀರಾಮಚಂದ್ರನನ್ನ ಭೇಟಿ ಮಾಡಿ ಲಂಕಾ ನಗರದ ರಹಸ್ಯಗಳು, ರಾವಣನ ರಹಸ್ಯಗಳು ಮತ್ತೆ ರಾವಣನ ಮಕ್ಕಳಾದ ಇಂದ್ರಜಿತ್ ಮತ್ತೆ ಅತಿಕಾಯನ ರಹಸ್ಯಗಳನ್ನ ಶ್ರೀರಾಮಚಂದ್ರನಿಗೆ ವಿವರಿಸ್ತಾನೆ. ಹೀಗೆ ರಾಮ ಮತ್ತೆ ರಾವಣನ ಮಧ್ಯೆ ಯುದ್ಧ ಶುರುವಾಗುತ್ತೆ. ಆ ಯುದ್ಧದಲ್ಲಿ ಅತಿಕಾಯನು ವಾನರ ಸೈನ್ಯವನ್ನ ಕೊಂದು ಹಾಕ್ತಾ ಮುಂದೆ ಸಾಕ್ತಾನೆ. ನಂತರ ಅತಿಕಾಯ ರಾಮ ಮತ್ತೆ ಲಕ್ಷ್ಮಣರಿಗೋಸ್ಕರ ಹುಡುಕಾಡ್ತಾ ಇರೋವಾಗ ಅತಿಕಾಯನನ್ನ ತಡೆಯೋದಕ್ಕೆ ಹನುಮಂತ ಮುಂದಾಗ್ತಾನೆ. ಆದರೆ ಹನುಮಂತನಿಗೆ ಅತಿಕಾಯನನ್ನ ಸೋಲಿಸೋದಕ್ಕೆ ಆಗೋದಿಲ್ಲ. ಅವನ ಬಲದ ಮುಂದೆ ಹನುಮಂತನ ಬಲ ನಿಲ್ಲೋದಿಲ್ಲ. ಅತಿಕಾಯ ಯುದ್ಧ ಮಾಡ್ತಾ ಇರೋದನ್ನ ನೋಡಿ ರಾಮ ಲಕ್ಷ್ಮಣರಿಗೆ ಕುಂಭಕರ್ಣನೇ ಬಂದಿದ್ದಾನೆ ಅಂತ ಭಾಸವಾಗುತ್ತೆ. ನಂತರ ಅತಿಕಾಯ ಲಕ್ಷ್ಮಣನೊಂದಿಗೆ ತುಂಬಾ ಘೋರವಾದ ಯುದ್ಧಕ್ಕೆ ನಿಲ್ತಾನೆ. ಆ ಯುದ್ಧದಲ್ಲಿ ಇಬ್ಬರ ದಿವ್ಯಾಸ್ತ್ರಗಳಿಂದ ಇಬ್ಬರು ಕೂಡ ಗಾಯಗೊಳ್ತಾರೆ. ಆಗ ಅತಿಕಾಯ ಬ್ರಹ್ಮ ಮತ್ತೆ ಶಿವನಿಂದ ಪಡೆದ ದಿವ್ಯಾಸ್ತ್ರಗಳನ್ನ ಪ್ರಯೋಗ ಮಾಡೋದಕ್ಕೆ ಶುರು ಮಾಡ್ತಾನೆ. ಇತ್ತ ಲಕ್ಷ್ಮಣ ಕೂಡ ಅತಿಕಾಯನ ಮೇಲೆ ದಿವ್ಯಾಸ್ತ್ರಗಳನ್ನ ಬಳಸೋದಕ್ಕೆ ಶುರು ಮಾಡ್ತಾನೆ. ಆದರೆ ಅತಿಕಾಯನಿಗಿದ್ದ ಕವಚದಿಂದ ಲಕ್ಷ್ಮಣನ ದಿವ್ಯಾಸ್ತ್ರಗಳು ಅವನಿಗೆ ಗಾಯವನ್ನ ಮಾಡ್ತಾ ಇರಲಿಲ್ಲ. ಇವರ ಮಧ್ಯೆ ನಡೀತಾ ಇದ್ದ ಯುದ್ಧಕ್ಕೆ ಲೋಕವೆಲ್ಲ ಅಲ್ಲೋಲ ಕಲ್ಲೋಲವಾಗುತ್ತೇನೋ ಅನ್ನೋ ಭಯಕ್ಕೆ ಈ ಅತಿಕಾಯನನ್ನ ಕೊಲ್ಲೋಕೆ ಯಾವುದೇ ದಿವ್ಯಾಸ್ತ್ರದಿಂದ ಸಾಧ್ಯವಾಗೋದಿಲ್ಲ. ಅವನ ದೇಹವನ್ನ ಗಾಯಗೊಳಿಸ್ಬೇಕು ಅಂದ್ರೆ
ಸಾಧ್ಯವಾಗೋದು ಒಂದೇ ಒಂದು ಅಸ್ತ್ರದಿಂದ, ಅದು ಬ್ರಹ್ಮಾಸ್ತ್ರ ಅಂತ ವಾಯುದೇವ ಲಕ್ಷ್ಮಣನಿಗೆ ಸಲಹೆ ಕೊಡ್ತಾನೆ. ಆಗ ಲಕ್ಷ್ಮಣ ಬ್ರಹ್ಮಾಸ್ತ್ರವನ್ನು ಬಳಸಿದಾಗ ಅದು ನೇರವಾಗಿ ಹೋಗಿ ಅತಿಕಾಯನ ದೇಹವನ್ನು ಸೀಳಿ ಅವನ ಸಾವಿಗೆ ಕಾರಣವಾಗುತ್ತೆ. ಈ ರೀತಿಯಾಗಿ ಅತಿಕಾಯನು ಲಕ್ಷ್ಮಣನ ಕೈಯಲ್ಲಿ ಮರಣವನ್ನು ಹೊಂದುತ್ತಾನೆ. ರಾವಣನ ಮಕ್ಕಳಾದ ಅತಿಕಾಯನು ಹಾಗೂ ಇಂದ್ರಜಿತನು ಲಕ್ಷ್ಮಣನ ಕೈಯಲ್ಲಿ ಮರಣವನ್ನು ಹೊಂದುತ್ತಾರೆ. ನಂತರ ರಾವಣ ಶ್ರೀರಾಮಚಂದ್ರನ ಕೈಯಲ್ಲಿ ಮರಣವನ್ನು ಹೊಂದುತ್ತಾನೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ವಿಡಿಯೋದೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.